ಎಲ್ಲರಿಗೂ ನಮಸ್ಕಾರ. ನಾನು ಜ್ಯೋತಿಷಾಚಾರ್ಯ ಶ್ರೀಮತಿ ಸ್ಮೃತಿ ಕುರುಂದ್ವಾಡ್, ಧಾರವಾಡದಿಂದ. ಜಗದ್ಗುರು ಆದಿ ಶ್ರೀ ಶಂಕರಾಚಾರ್ಯರ ಅದ್ಭುತ ಮೇರುಕೃತಿ ಸೌಂದರ್ಯ ಲಹರಿ 4ನೇ ಶ್ಲೋಕದ ಪಠಣೆ, ಅರ್ಥ, ವಿವರಣೆ, ಜಪಸಂಖ್ಯೆ, ಫಲ, ನೈವೇದ್ಯ ಇದರ ಬಗ್ಗೆ ಮತ್ತು ಎಲ್ಲರಿಗೂ ಪಾರಾಯಣಕ್ಕೆ ಅನುಕೂಲವಾಗುವ ಪದ್ಧತಿಯಲ್ಲಿ ಇವತ್ತು ಕಲಿಯೋಣ. ಬರೀ ವಿಳಂಬ ಮಾಡೋದು ಬೇಡ, ಪ್ರಾರಂಭ ಮಾಡೋಣ. ಮೊದಲಿಗೆ ನಮನ ಶ್ಲೋಕ, ನಂತರ ಧ್ಯಾನ ಶ್ಲೋಕ, ಆ ನಂತರ ಸೌಂದರ್ಯ ಲಹರಿಯ 4ನೇ ಶ್ಲೋಕ ಶ್ರೀಮತಿ ಸುರೇಖಾ ಮುಳುಗುಂದವರ ಮಧುರ ಕಂಠದಲ್ಲಿ ಕೇಳೋಣ. ಸೌಂದರ್ಯ ಲಹರಿ ಕರ್ತ್ರೇ ಸರ್ವಮಂಗಲದಾಯಿನೇ ಶಂಕರಾಚಾರ್ಯ ವರ್ಯಾಯ ಯತಿರಾಜಾಯತೆ ನಮಃ. ಲೌಹಿತ್ಯ ನಿರ್ಜಿತ ಜಪಾ ಕುಸುಮಾನುರಾಗಾಂ ಪಾಶಾಂಕುಶೋ ಧನುರಿಷು ನಪಿ ಧಾರಯಂತಿ ತಾಮ್ರೇಕ್ಷಣಾಂ ಅರುಣಮಾಲ್ಯ ವಿಶೇಷಭೂಷಾಂ ತಾಂಬೂಲಪೂರಿತಮುಖೀಂ ತ್ರಿಪುರಾಂ ನಮಾಮಿ. ತ್ವದನ್ಯಃ ಪಾಣಿಭ್ಯಾಂ ಅಭಯವರದೋ ದೈವತಗಣಃ ತ್ವಮೇಕಾ ನೈವಾಸಿ ಪ್ರಕಟಿತವರಾಭೀತ್ಯಭಿನಯಾ. ಭಯಾತ್ರಾತುಂ ದಾತುಂ ಫಲಮಪಿ ಚ ವಾಂಛಾಸಮಧಿಕಂ ಶರಣ್ಯೇ ಲೋಕಾನಾಂ ತವ ಹಿ ಚರಣಾವೇವ ನಿಪುಣೋ. ಮೊದಲು ಎಂದಿನಂತೆ ಪದಚ್ಛೇದ ನೋಡೋಣ ಮತ್ತು ಕಠಿಣ ಶಬ್ದಾರ್ಥಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇ ಸಾಲಿನಲ್ಲಿ ತ್ವದನ್ಯಃ ಪಾಣಿಭ್ಯಾಂ ಅಭಯವರದೋ ದೈವತಗಣಃ. ತ್ವದನ್ಯಃ, ತ್ವತ್ ಅನ್ಯಃ ಅಂದರೆ ನಿನ್ನನ್ನು ಬಿಟ್ಟು, ನಿನ್ನ ಹೊರತು, ಪಾಣಿಭ್ಯಾಂ ಎರಡೂ ಕೈಗಳಿಂದ, ಅಭಯವರದಃ ಅಭಯ ಮತ್ತು ವರಗಳನ್ನು ನೀಡುವ, ದೈವತಗಣಃ ದೇವತಾ ಸಮೂಹವು, ದೇವತಾ ಗಣವು. ಎರಡನೇ ಸಾಲಿನಲ್ಲಿ ತ್ವಮೇಕಾ ನೈವಾಸಿ ಪ್ರಕಟಿತವರಾಭೀತ್ಯಭಿನಯ. ತ್ವಮೇಕಾ, ತ್ವಂ ಏಕ, ತ್ವಮೇಕ ನೀನೊಬ್ಬಳೇ, ನೈವಾಸಿ ನ ಏವ ಅಸಿ, ನೈವಾಸಿ ಹಾಗೆ ಇರುವುದಿಲ್ಲ. ತ್ವಮೇಕಾ ನೈವಾಸಿ, ತ್ವಂ ಏಕಾನ ಏವ ಅಸಿ ನೀನೊಬ್ಬಳೇ ಹಾಗೆ ಇರುವುದಿಲ್ಲ. ಪ್ರಕಟಿತ ಪ್ರಕಟ ಮಾಡುವುದು, ವರಾಭೀತ್ಯಭಿನಯ ವರ ಅಭೀತಿ ಅಭಿನಯ. ಪ್ರಕಟಿತ ವರಾಭೀತ್ಯಭಿನಯ ವರ ಮತ್ತು ಅಭಯ ಹಸ್ತಗಳನ್ನು ಪ್ರಕಟ ಮಾಡುವ ಹಾಗೆ ಅಭಿನಯಿಸುತ್ತಿಲ್ಲ, ಪ್ರಕಟ ಮಾಡೋ ಹಂಗೆ ಅಭಿನಯ ಮಾಡ್ತಾ ಇಲ್ಲ. ಮೂರನೇ ಸಾಲಿನಲ್ಲಿ ಭಯಾತ್ರಾತುಂ ದಾತುಂ ಫಲಮಪಿ ಚ ವಾಂಛಾಸಮಧಿಕಂ. ಭಯಾತ್ ಭಯದಿಂದ, ತ್ರಾತುಂ ಕಾಪಾಡಲು, ದಾತುಂ ನೀಡಲು ಕೊಡಲು, ವಾಂಛಾಸಂ ಅಧಿಕಂ ಅಪಿ ಬಯಸಿದ್ದಕ್ಕಿಂತಲೂ ಸಹ ಹೆಚ್ಚಿನ, ಫಲಂ ಫಲವನ್ನು. ಇನ್ನು 4ನೇ ಸಾಲು ನೋಡೋಣ. ಶರಣ್ಯೇ ಲೋಕಾನಾಂ ತವ ಹಿ ಚರಣಾವೇವ ನಿಪುಣೌ. ಶರಣ್ಯೇ ಲೋಕಾನಾಂ ಸಮಸ್ತ ಲೋಕಗಳಿಗೆ ಆಶ್ರಯಳಾದ ಹೇ ದೇವಿಯೇ, ತವ ಹಿ ಚರಣಾವೇವ ತವ ಹಿ ಚರಣೌ ಏವ ತವ ಹಿ ಚರಣಾವೇವ. ತವ ಅಂದರೆ ನಿನ್ನ, ನಿನ್ನ ಪಾದಗಳೇ, ಚರಣೌ ಏವ ಅಂದರೆ ಪಾದಗಳೇ, ತವ ಚರಣೌ ಏವ ನಿನ್ನ ಪಾದಗಳೇ, ನಿಪುಣೌ ನಿಪುಣವು ಅಂದರೆ ಸಮರ್ಥವಾದವುಗಳು, ಸಮರ್ಥವಾಗಿವೆ. ಇದಿಷ್ಟು 4 ಸಾಲಿನ ಕಠಿಣ ಪದಗಳ ಅರ್ಥ.
ಈಗ ಸರಳ ಭಾವಾರ್ಥ ನೋಡೋಣ. ಸಮಸ್ತ ಲೋಕಗಳಿಗೆ ಆಶ್ರಯಳಾದ ಹೇ ದೇವಿಯೇ, ನಿನ್ನನ್ನು ಹೊರತುಪಡಿಸಿ ಇನ್ನಿತರ ಇಂದ್ರಾದಿ ದೇವತಾ ಸಮೂಹಗಳು ತಮ್ಮ ಎರಡೂ ಕೈಗಳಲ್ಲಿ ಅಭಯ ಮುದ್ರೆ ಮತ್ತು ವರದ ಮುದ್ರೆಯನ್ನು ಧರಿಸಿದ್ದಾರೆ. ನೀನೊಬ್ಬಳೇ ಮಾತ್ರ ತ್ವಮೇಕ ನೈವಾಸಿ, ನೀನೊಬ್ಬಳೇ ಮಾತ್ರ ವರ ಮತ್ತು ಅಭಯ ನೀಡುವ ಮುದ್ರೆಗಳನ್ನು ಧರಿಸಿರುವುದಿಲ್ಲ, ಪ್ರಕಟಿಸುತ್ತಿಲ್ಲ. ಏಕೆಂದರೆ ಭಯದಿಂದ ಕಾಪಾಡಲು, ಭಯದಿಂದ ಕಾಪಾಡಲು ಮತ್ತು ಬಯಸಿದ್ದಕ್ಕಿಂತ ಹೆಚ್ಚಿನ ಫಲಗಳನ್ನು ವಾಂಛಾಸಮಧಿಕಂ ಫಲಂ ನೀಡಲು ನಿನ್ನ ಪಾದಗಳೇ ಅತ್ಯಂತ ಸಮರ್ಥವಾಗಿವೆ. ತವಹಿ ಚರಣಾವೇವ ನಿಪುಣವು ಅನ್ನೋದನ್ನೇ ಈ 4ನೇ ಶ್ಲೋಕದ ಸರಳ ಭಾವಾರ್ಥವಾಗಿದೆ. ಸ್ಕ್ರೀನ್ ಮೇಲೆ ದೇವಿಯ ಚಿತ್ರ ತೋರಿಸಿದಂಗೆ ಈ ಚಿತ್ರವನ್ನು ಕಣ್ಣು ಮುಂದೆ ತಗೊಂಡು ದೇವಿಯನ್ನು ನೆನೆಸಿಕೊಂಡು ಈ ಶ್ಲೋಕದ ಅರ್ಥ ತಿಳ್ಕೋತ ಹೋದ್ರೆ ಅದರ ಆನಂದವೇ ಬೇರೆ ಇರ್ತದೆ. ಚಿತ್ರದಲ್ಲಿ ಕಾಣುವಂತೆ ದೇವಿಯು ತನ್ನ 4 ಕೈಗಳಲ್ಲಿ ಪಾಶ, ಅಂಕುಶ, ಬಿಲ್ಲು, ಬಾಣ, ಹೂವಿನ ಬಾಣವನ್ನೇ ಹಿಡಿದಿದ್ದಾಳೆ. ಇದನ್ನೇ ನಾವು ಧ್ಯಾನ ಶ್ಲೋಕದ 2ನೇ ಸಾಲೊಳಗೆ ಹೇಳ್ತೇವೆ. ಲೌಹಿತ್ಯ ನಿರ್ಜಿತ ಜಪ ಕುಸುಮಾನುರಾಗಾಂ ಪಾಶಾಂಕುಶವು ಧನುರಿಷು ನಪಿಧಾರಯಂತಿ ಅಂತ. ಪಾಶ, ಅಂಕುಶ ಮತ್ತು ಧನಸ್ಸು, ಬಾಣಗಳನ್ನು ದೇವಿಯು ತನ್ನ 4 ಕೈಗಳಲ್ಲಿ ಹಿಡಿದಿದ್ದಾಳೆ. ಇಲ್ಲಿ ಅಂದ್ರೆ 4ನೇ ಶ್ಲೋಕದೊಳಗೆ ಭಗವತ್ಪಾದರು ಪುನಃ ದೇವಿಯ ಪವಿತ್ರ ಪಾದಗಳ ಮಹತ್ವವನ್ನು ಮುಂದುವರಿಸಿದ್ದಾರೆ. ನಾವು ಯಾವುದೇ ದೇವಿಯ ಅಥವಾ ದೇವರ ಫೋಟೋ, ಮೂರ್ತಿ, ಕೆತ್ತನೆ ಇವುಗಳನ್ನು ನಾವು ಗಮನಿಸಿದಾಗ ಒಂದು ಕೈಯಲ್ಲಿ ಅಂದ್ರೆ ಬಲಗೈಯಲ್ಲಿ ಅಭಯ ಮುದ್ರೆ ಇರ್ತದೆ ಮತ್ತು ಎಡಗೈಯಲ್ಲಿ ವರದ ಮುದ್ರೆಗಳನ್ನು ನಾವು ಕಾಣ್ತೇವೆ. ಹಾಗಂದ್ರೆ ಮುದ್ರೆಗಳು ಅಂತಂದರೆ ಏನು, ಅದರ ಮೂಲ ಅರ್ಥ ಏನು ಅನ್ನೋದರ ಬಗ್ಗೆ ನಾವು ಸ್ವಲ್ಪ ವಿವರಗಳನ್ನು ತಿಳ್ಕೊಳ್ಳೋಣ. ಮುದ್ರೆ ಅಥವಾ ಮುದ್ರಾ ಅಂದರೆ ಒಂದು ವಿಶೇಷ ಚಿಹ್ನೆ, ಹಸ್ತಚಲನ ಅಥವಾ ಅಂಗಚಲನೆ ಉಪಯೋಗಿಸಿ ಭಾವನೆಗಳು, ತತ್ವ, ಶಕ್ತಿ ಅಥವಾ ಸೂಚನೆಯನ್ನು ವ್ಯಕ್ತಪಡಿಸುವಂಥ ಒಂದು ಕ್ರಿಯೆ ಅಂತ ನಾವು ಹೇಳ್ಬೋದು. ಮುದ್ರೆ ಒಂದು ಪ್ರತೀಕಾತ್ಮಕ ಹಸ್ತಚಿಹ್ನೆ, ಪ್ರತೀಕಾತ್ಮಕದ ಕೃತ್ಯ. ಸರಳ ಭಾಷೆ ಒಳಗೆ ಹೇಳಬೇಕು ಅಂತಂದ್ರೆ ಒಂದು ಕಾರ್ಯ ಅಥವಾ ಚಲನೆ. ಅದು ನಿಜವಾದ ಶಬ್ದವನ್ನು ಅಥವಾ ಉದ್ದೇಶವನ್ನು ಏನನ್ನೂ ಹೇಳದೆ ಕೂಡ ಅರ್ಥವನ್ನು, ಭಾವನೆಗಳನ್ನು ಸ್ಪಷ್ಟವಾಗಿ ನಾವು ಪ್ರಕಟ ಮಾಡುವುದು, ಸೂಚಿಸುವುದು, ವ್ಯಕ್ತಪಡಿಸುವುದು, ಅದಕ್ಕೆ ಮುದ್ರಾ ಅಥವಾ ಮುದ್ರೆ ಅಂತ ಹೇಳ್ತೇವೆ ನಾವು. ಇದನ್ನೇ ನಾವು ಸಾಮಾನ್ಯವಾಗಿ ಗೌರವ, ದಯೆ, ಕರುಣೆ, ಪ್ರೀತಿ, ಕೃಪಾ, ಆಶೀರ್ವಾದ, ಆಂತರಿಕ ಭಾವನೆ ಮುಂತಾದವುಗಳನ್ನು ಸೂಚಿಸಲಿಕ್ಕೆ ಬಳಸುವಂಥ ಒಂದು ಹಸ್ತಚಿಹ್ನೆ ಅಂತ ನಾವು ಇದಕ್ಕೆ ಹೇಳ್ಬೋದು. ಉದಾಹರಣೆ ಹೇಳಬೇಕಂದ್ರೆ ಈಗ ಯಾರ ಎದುರಿಗೆ ಬಂದರೆ ನಾವೇನು ಮಾಡ್ತೀವಿ, ಯಾರ ಭೇಟಿ ಆದ ಕೂಡಲೇ ನಾವೇನು ಮಾಡ್ತೀವಿ, ಎರಡೂ ಕೈ ಜೋಡಿಸಿ ನಾವು ನಮಸ್ಕಾರ, ಒಂದು ಮುಗುಳ್ನಗೆಯ ಜೊತೆಗೆ ನಮಸ್ಕಾರ ಅಂತ. ನಾವು ಏನೂ ಮಾತಾಡದಿದ್ದರೂ ಸಹ ಕೈ ಮುಗಿದರೆ ಅದು ಸಾಕಷ್ಟು ಗೌರವ, ಪ್ರೀತಿಯನ್ನು ಅಲ್ಲಿ ಸೂಚಿಸ್ತದೆ. ಆಮೇಲೆ ನಿತ್ಯ ಜೀವನದೊಳಗೆ ಮನೆಯೊಳಗೆ ಸಂಧ್ಯಾ ವಂದನೆ ಮಾಡ್ತಿರ್ತಾರೆ. ಆ ವೇಳೆ ಒಳಗೆ ನಾವು ವಿವಿಧ ಹಸ್ತಮುದ್ರೆಗಳನ್ನು ಉಪಯೋಗಿಸ್ತಾರೆ, ಅದನ್ನು ನಾವು ನೋಡೀವಿ. ಯೋಗ ಮಾಡೋ ಮುಂದೆ ನಾವು ಪ್ರಾಣ ಮುದ್ರಾ, ವಾಯು ಮುದ್ರಾ, ಪೃಥ್ವಿ ಮುದ್ರಾ, ಧ್ಯಾನ ಮುದ್ರಾ ಅಂಥೇಳಿ ಅನೇಕ ಹಸ್ತಮುದ್ರೆಗಳನ್ನು ಉಪಯೋಗ ಮಾಡ್ತಾ ಇರ್ತೀವಿ. ದೇವಸ್ಥಾನದೊಳಗೆ ದೇವರಿಗೆ ನಮಸ್ಕಾರ ಮಾಡೋದಾಗಲಿ, ತೀರ್ಥ ಸ್ವೀಕಾರ ಮಾಡೋದಾಗಲಿ ಒಂದು ವಿಶಿಷ್ಟ ಮುದ್ರೆಯನ್ನು ನಾವು ಬಳಸ್ತೀವಿ. ರಾಷ್ಟ್ರಧ್ವಜ ನೋಡ್ತೀವಿ, ನೋಡಿದ ಕೂಡ ಏನು ಮಾಡ್ತೀವಿ, ಸಲ್ಯೂಟ್ ಹೊಡಿತೀವಿ. ಆಮೇಲೆ ನಮಸ್ಕಾರ ಮಾಡ್ತೀವಿ. ಅಂದರೆ ನಮ್ಮ ರಾಷ್ಟ್ರ ಪ್ರೇಮವನ್ನು, ನಮ್ಮ ರಾಷ್ಟ್ರದ ಪ್ರತಿ ಗೌರವವನ್ನು ನಾವು ಪ್ರಕಟ ಮಾಡ್ತೀವಿ. ಬುದ್ಧನ ಮೂರ್ತಿಯನ್ನು ನೋಡ್ತೀವಿ. ಬುದ್ಧನ ಪ್ರತಿಯೊಂದು ಮೂರ್ತಿಯಲ್ಲಿ ನಾನಾ ವಿಧವಾದ ಶಾಂತವಾದ ಮುದ್ರೆಗಳನ್ನು ನಾವು ಕಾಣ್ತೀವಿ. ಆಮೇಲೆ ನಾವು ಸ್ಕ್ರೀನ್ ಮೇಲೆ ತೋರಿಸ್ಲಿಕ್ಕತ್ತಂಗ ದಕ್ಷಿಣಾಮೂರ್ತಿಯ ಚಿತ್ರವನ್ನು ನಾವು ನೋಡಬೇಕು. ಅಲ್ಲಿ ಅದು ದಕ್ಷಿಣಾಮೂರ್ತಿಯ ಚಿತ್ರ ಯಾವಾಗಲೂ ಒಂದು ಮೌನ ಮುದ್ರೆಯನ್ನು ತೋರಿಸ್ತದೆ. ಒಂದೂ ಶಬ್ದವಿಲ್ಲದೆ ಸಂಪೂರ್ಣ ತತ್ವೋಪದೇಶವನ್ನು ಸಾರಿ ಹೇಳುವಂಥ ಶಾಂತ ಮೌನ ಮುದ್ರೆ ದಕ್ಷಿಣಾಮೂರ್ತಿಯ ಮೌನ ಮುದ್ರೆ. ಇನ್ನು ನಾವು
ಅಂಜಲಿ ಮುದ್ರೆ ನೋಡಬೇಕಾದ್ರೆ ವಿಶೇಷ ಮುದ್ರೆ ಇದೊಂದು. ಭಕ್ತಿಯಿಂದ ಎರಡೂ ಕರಗಳನ್ನು ಜೋಡಿಸಿ ದೇವರ ಮುಂದೆ ನಮ್ಮ ಬೇಡಿಕೆ, ಕೋರಿಕೆ, ಮನೋಕಾಮನೆಗಳನ್ನು ಯಾಚಿಸುವುದು ಬೇಡುವ ಮುದ್ರೆ ಅಂದ್ರೆ ಅಂಜಲಿ ಮುದ್ರೆ. ಹಿಂಗೆ ಬೇರೆ ಬೇರೆ ರೀತಿಯೊಳಗೆ ಬೇರೆ ಬೇರೆ ಹಸ್ತಚಲನೆಗಳಿಂದ ನಾವು ಭಾವನೆಗಳನ್ನು ಪ್ರಕಟ ಮಾಡ್ತೀವಿ. ಮುದ್ರೆಗಳು ನಮ್ಮ ಪುರಾತನ ಕಾಲದಿಂದಲೂ ಶಾಸ್ತ್ರಗಳಲ್ಲಿ, ಪುರಾಣಗಳಲ್ಲಿ ಬಂದಂಥ ಒಂದು ವಿಜ್ಞಾನ ಶಾಸ್ತ್ರ. ನಮ್ಮ ಋಷಿ ಮುನಿಗಳು ಇದರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿ ಧಾರ್ಮಿಕ ಸಂಸ್ಕಾರಗಳೊಳಗೆ ಆಗಲಿ, ನಿತ್ಯ ಜೀವನದೊಳಗೆ ಆಗಲಿ, ಯೋಗಶಾಸ್ತ್ರ ಆರೋಗ್ಯ ದೃಷ್ಟಿಯಿಂದಲೇ ಆಗಲಿ ಮುದ್ರೆಗಳ ಪ್ರಯೋಜನವನ್ನು ಜಗತ್ತಿಗೆ ತುಂಬ ಚೆನ್ನಾಗಿ ಸಾಕಷ್ಟು ಗ್ರಂಥಗಳೊಳಗೆ ಇದನ್ನು ತಿಳಿಸಿಕೊಟ್ಟಾರ. ನಾಟ್ಯಶಾಸ್ತ್ರದಲ್ಲಿ ಮುದ್ರೆಗಳು ವಿಶೇಷ ಮಹತ್ವವನ್ನು ಹೊಂದ್ಯಾವ. 106 ಮುದ್ರೆಗಳೊಳಗೆ 2 ಮುದ್ರೆಗಳನ್ನು ನಾವು ದೈವಿ ಮುದ್ರೆಗಳು ಅಥವಾ ದೈವಿಕ ಮುದ್ರೆಗಳು ಅಂತ ಕರಿತೀವಿ. ಸಮಸ್ತ ದೇವಾನುದೇವತೆಗಳಲ್ಲಿ ಕಾಣುವಂಥ 2 ವಿಶೇಷ ಮುದ್ರೆಗಳು ಯಾವಪ್ಪ ಅಂತಂದ್ರೆ ಅಭಯ ಮುದ್ರೆ ಮತ್ತು ವರದ ಮುದ್ರೆ. ಇವಕ್ಕೆ ದೈವಿಕ ಮುದ್ರೆಗಳು ಅಂತ ಹೇಳ್ತಾರೆ. ದೈವಿಕ ಮುದ್ರೆಗಳು ಅಂತಂದ್ರೆ ದೇವಾನುದೇವತೆಗಳಿಗೆ ಸಂಬಂಧಪಟ್ಟಂಥ ಮುದ್ರೆಗಳು. ಈಗಾಗಲೇ ನೋಡಿದ ಹಾಗೆ ಮುದ್ರೆ ಅಂತಂದ್ರೆ ಹಸ್ತಚಲನೆ, ಶಕ್ತಿಯ ಚಿಹ್ನೆ ಅಥವಾ ಇಬ್ಬರ ಮಧ್ಯ ಸಂಪರ್ಕ ಮೂಡಿಸುವಂತಹ ಚಿಹ್ನೆ. ಇನ್ನೂ ನಿಖರವಾಗಿ ನಾವು ಹೇಳಬೇಕು ಅಂತಂದ್ರೆ ನಿಶ್ಶಬ್ದ ಸಂವಾದ ಅಂತ ಇದನ್ನು ಹೇಳ್ಬೋದು. 2 ವ್ಯಕ್ತಿಗಳ ನಡುವೆ ಅಥವಾ 2 ಗುಂಪುಗಳ ನಡುವೆ ಇರುವ ನಿಶ್ಶಬ್ದ ಸಂವಾದ, ಅದಕ್ಕೆ ನಾವು ಮುದ್ರೆ ಅಂತ ಹೇಳ್ಬೋದು. ಹಿಂಗೆ ದೈವಿಕ ಮುದ್ರೆ ಅಂತಂದ್ರೆ ದೇವಾನುದೇವತೆಗಳು ತಮ್ಮ ವಿಶೇಷ ರೂಪಗಳಲ್ಲಿ ತಾಳಿರುವಂಥ ವಿಶೇಷ ಶಕ್ತಿಗಳನ್ನು ಸೂಚಿಸುವಂಥ ಹಸ್ತಚಲನೆಗಳು. ಬರ್ರಿ ಈಗ ಅಭಯ ಮುದ್ರೆ ಅಂದರೆ ಏನು ಅಂತ ನೋಡೋಣ. ಅಭಯ ಮುದ್ರೆ ಅಂದರೆ ಹೆಸರಿನೊಳಗೆ ಅದರ ಅರ್ಥ ಅದ. ಅಭಯ ಅಂದರೆ ಭಯವಿಲ್ಲದೆ ಇರುವಂಥ, ದೇವರು ಬಲಗೈ ಎತ್ತಿ ಭರವಸೆ ಕೊಡುವ, ವಿಶ್ವಾಸ ಕೊಡುವ, ಆಶೀರ್ವಾದ ಮಾಡುವ ಒಂದು ಚಿಹ್ನೆ. ಮುದ್ರೆಗಳು ಅಂದರೆ ಆಚರಣೆಗಳ ಮೂಲಕ ಅಥವಾ ಪೂಜಿಸುವಾಗ, ಸಂಸ್ಕಾರವನ್ನು ಅನುಸರಿಸುವಾಗ, ಪಾಲಿಸುವಾಗ ಕೈ ಬೆರಳುಗಳನ್ನು ನಿರ್ದಿಷ್ಟವಾದ ಕ್ರಮದಲ್ಲಿ ಹೆಣೆಯುವುದು ಅಥವಾ ಜೋಡಿಸುವುದು ಅಂತ ಹೇಳ್ಬೋದು. ಅಭಯ ಮುದ್ರೆ ಒಳಗೆ ಬಲಗೈಯನ್ನು ನೆಟ್ಟಗೆ ಇರಿಸಿ ಬೆರಳುಗಳನ್ನು ಜೋಡಿಸಿ ಆಕಾಶಕ್ಕೆ ಮುಖ ಮಾಡಿ ಇಡಲಾಗ್ತದೆ. ಈ ಮುದ್ರೆಯು ಭಕ್ತರ ಭಯವನ್ನು ದೂರ ಮಾಡುವುದು, ಅಭಯ ನೀಡುವುದು ಅಂದ್ರೆ ಆಶ್ರಯ ನೀಡುವುದು. ಹಂಗಂದ್ರೆ ಭಯ ಎಲ್ಲಿರ್ತದೆ, ಯಾರಲ್ಲಿ ಹುಡ್ತದೆ? ಯಾರಿಗೆ ದೇವರೊಳಗೆ ಆ ಮಹಾಶಕ್ತಿಯೊಳಗೆ ನಂಬಿಕೆ ಇರೋದಿಲ್ವೋ ಅವರ ಮನಸ್ಸಿನಲ್ಲಿ ಉದ್ಭವಿಸುವಂಥ ಒಂದು ಆತಂಕವೇ ಭಯ. ಅದೇ ದುಗುಡ, ಗೊಂದಲ, ಗಲಿಬಿಲಿ, ಅಸಮರ್ಥತೆ, ಅಸಮಾಧಾನ. ಆದಿಶಕ್ತಿಯಲ್ಲಿ ನಂಬಿಕೆಯ ಕೊರತೆ ಇದ್ದರೆ ಅದು ಅಜ್ಞಾನಕ್ಕೆ ಕಾರಣವೇ ಆಗುವುದು. ಅಲ್ಲಿಂದ ಅವರಿಗೆ ಶುರುವಾಗ್ತದೆ ಜೀವದ ಭಯ, ಸಾವಿನ ಭಯ, ಅನಾರೋಗ್ಯದ ಭಯ, ಸೋಲಿನ ಭಯ, ಮೃತ್ಯುವಿನ ಭಯ ಎಲ್ಲವೂ ಸೇರಿಕೊಳ್ತದೆ. ಆಧ್ಯಾತ್ಮಿಕ ಬೆಳವಣಿಗೆ ಪ್ರತಿ ಜೀವಕ್ಕೂ ಅತ್ಯವಶ್ಯಕವಾಗಿದೆ. ಆಧ್ಯಾತ್ಮಿಕ ಬೆಳವಣಿಗೆ ಇರಲಿಲ್ಲ ಅಂತಂದ್ರೆ ಅಜ್ಞಾನಿಗಳು ತಮ್ಮ ದೇಹವನ್ನೇ ಸರ್ವೋಚ್ಚ ಅಂತ ತಿಳ್ಕೊಂಡು ಬಿಡ್ತಾರೆ. ಐಹಿಕ ಸುಖಗಳ ಭ್ರಮೆಯಲ್ಲಿ ಮುಳುಗಿ ಹೋಗ್ತಾರೆ, ಭೌತಿಕ ಜಗತ್ತಿಗೆ ಅಂಟಿಕೊಂಡು ಬಿಡ್ತಾರೆ. ಆದರೆ ಭೌತಿಕ ಜಗತ್ತೂ ಸಹ ಆ ಪರಾಶಕ್ತಿ, ಆದಿಶಕ್ತಿ, ಮಹಾ ತ್ರಿಪುರ ಸುಂದರಿಯ ಒಂದು ಲೀಲೆ, ಆಕೆಯ ಒಂದು ಆಟ, ಆಕೆಯ ಒಂದು ಮಾಯಾಶಕ್ತಿ ಅಲ್ಲದೆ ಬೇರೆ ಏನೂ ಅಲ್ಲ ಅಂತ ತಿಳಿಯೋದು ಅತಿ ಅವಶ್ಯಕವಾಗಿದೆ. ಆ ಮಹಾಶಕ್ತಿ ಒಳಗೆ ನಂಬಿಕೆ ಇಟ್ಟು ದೇವಿಯ ನಿಜ ಸ್ವರೂಪವನ್ನು ಅರಿತರೆ ಮಾತ್ರ ಮುಕ್ತಿ ಮಾರ್ಗ ಸಾಧ್ಯ ಆಗ್ತದೆ. ಇಲ್ಲಿ ನಮಗೆ ಬುದ್ಧನ ಒಂದು ಸನ್ನಿವೇಶ ನೆನಪಿಗೆ ಬರ್ತದೆ. ಒಮ್ಮೆ ಬುದ್ಧನ ಮೇಲೆ ಹಲ್ಲೆಯ ಪ್ರಯತ್ನ ನಡೆದ ಒಂದು ಪ್ರಸಂಗ, ಒಂದು ಮದ ಆನೆಯ ಕಾಲಿನಿಂದ ಬುದ್ಧನನ್ನು ತುಳಿಸುವ ಒಂದು ಪ್ರಸಂಗ. ಬುದ್ಧನು ತನ್ನ ಅನುಯಾಯಿಗಳ ಜೊತೆಗೆ ತತ್ವ ಉಪದೇಶಕ್ಕಾಗಿ ನಡೆದುಕೊಂಡು ಹೋಗ್ತಾ ಇರ್ತಾರೆ. ಎದುರಿನಿಂದ ಒಂದು ಮದ ಆನೆ ಅತಿ ಆಕ್ರೋಶದಿಂದ ರಭಸವಾಗಿ ಬಹು ವೇಗದಿಂದ ಬುದ್ಧನನ್ನು ತುಳಿಲಿಕ್ಕೆ ಅಂಥೇಳಿ ಓಡಿ ಬರ್ತಾ ಇರ್ತದೆ. ಇನ್ನೇನು ಕಾಲು ಎತ್ತಿ ಬುದ್ಧನ ಮೇಲೆ
ಇಡಬೇಕು. ಆ ಕ್ಷಣ ಬುದ್ಧನು ಬಲಗೈ ಎತ್ತಿ ಅಭಯ ಮುದ್ರೆಯನ್ನು ಆ ಆನೆಯ ಮುಂದೆ ತೋರಿಸಿದರಂತೆ. ಆ ಅಭಯ ಮುದ್ರೆಯನ್ನು ನೋಡಿದ ಕೂಡಲೇ ಆನೆ ತಕ್ಷಣವೇ ಶಾಂತನಾಗಿ ಮೊಳಕಾಲು ಊರಿ ನೆಲದ ಮೇಲೆ ಕುಳಿತು ಸೊಂಡಿಲು ಎತ್ತಿ ಬುದ್ಧನಿಗೆ ನಮಸ್ಕಾರ ಮಾಡ್ತಂತೆ. ಅಂದ್ರೆ ಬುದ್ಧನ ಕೈಯಲ್ಲಿ ಏನೂ ಆಯುಧ ಇರಲಿಲ್ಲ, ಆದರೂ ಆ ಭಗವಂತನ ಅಭಯ ಹಸ್ತದ ಮಹಿಮೆಯಿಂದ ಎಲ್ಲವೂ ಕ್ಷಣದಲ್ಲಿ ಸರಿ ಹೋಗ್ಬಿಡ್ತು ಮತ್ತು ಆ ಆನೆ ಶಾಂತವಾಯಿತಂತ. ಹೇಳುವ ತಾತ್ಪರ್ಯ ಇಷ್ಟೇ, ದೈವಿಕ ಮುದ್ರೆಯ ಮಹತ್ವ ಸಾಮರ್ಥ್ಯ ಅಷ್ಟಿಷ್ಟಲ್ಲ, ಅದು ಸಾಮಾನ್ಯವಾದುದ್ದಲ್ಲ. ದೈವಿಕ ಮುದ್ರೆಗಳ ಲೀಲೆ ಅಪರಂಪಾರ ಅದ. ಇನ್ನು ವರದ ಮುದ್ರೆಯ ಬಗ್ಗೆ ನೋಡೋಣ. ಈ ಮುದ್ರೆಯಲ್ಲಿ ಎಡಗೈ ಅಂಗೈಯಿನ 5 ಬೆರಳುಗಳನ್ನು ಜೋಡಿಸಿ ಕೆಳಮುಖವಾಗಿ ತೋರಿಸುವುದು. ಅಭಯ ಮುದ್ರೆಯಲ್ಲಿ ಬಲಗೈಯ 5 ಬೆರಳುಗಳನ್ನು ಜೋಡಿಸಿ ಆಕಾಶದ ಕಡೆಗೆ ಮೇಲ್ಮುಖವಾಗಿ ಜೋಡಿಸಿ ಹಿಡಿಯೋದು. ಆಮೇಲೆ ವರದ ಮುದ್ರೆಗಳಲ್ಲಿ ಎಡಗೈ ಅಂಗೈಯಿನ 5 ಬೆರಳುಗಳನ್ನು ಜೋಡಿಸಿ ಕೆಳಮುಖವಾಗಿ ಪೃಥ್ವಿಯ ಕಡೆಗೆ ಕೆಳಮುಖವಾಗಿ ತೋರಿಸುವುದು. ವರದ ಮುದ್ರೆ ಅಂದ್ರೆ ಭಕ್ತರ ಬೇಡಿಕೆಗಳನ್ನು, ಕೋರಿಕೆಗಳನ್ನು, ಪ್ರಾರ್ಥನೆಗಳನ್ನು, ಆಸೆ ಅಪೇಕ್ಷೆಗಳನ್ನು, ಮನೋಕಾಮನೆಗಳನ್ನು ಪೂರ್ಣ ಮಾಡುವ ಒಂದು ಮುದ್ರೆ. ಆದರೆ ಹೆಚ್ಚಿನ ಭಕ್ತರು ಈಗೀಗ ಭೌತಿಕ ಐಹಿಕ ಸಂಪತ್ತನ್ನು ಕೇಳ್ಕೊಳ್ಳಿಕತ್ತ ನನಗೆ BMW ಕಾರ್ ಬೇಕು, ಬಂಗ್ಲೆ ಬೇಕು, ಬಂಗಾರ ಬೇಕು, ಬೆಳ್ಳಿ ಬೇಕು, ₹1,00,00,000 ಬೇಕು, ಇನ್ನೂ ಏನೇನೋ ಬೇಡ್ತಾರೆ. ಆದ್ರೆ ಭಗವತ್ಪಾದರು ಹೇಳ್ತಾರೆ, ಆ ಮಹಾಶಕ್ತಿ ಆದಿಶಕ್ತಿ ಎದುರಿಗೆ ನಿಂತಾಗ ಆಕೆಯ ಪವಿತ್ರ ಕೃಪಾದೃಷ್ಟಿಯನ್ನು ಮಾತ್ರ ಬೇಡಬೇಕು, ಮತ್ತೇನನ್ನೂ ಬೇಡಬಾರದು. ಆಕೆಯ ಕೃಪಾದೃಷ್ಟಿಯಲ್ಲಿಯೇ ಇಡೀ ಬ್ರಹ್ಮಾಂಡ ಅಡಗಿದೆ. ಈ ರೀತಿ ಮುದ್ರೆಗಳ ಮಹತ್ವ ಅತಿ ಶ್ರೇಷ್ಠವಾಗಿದೆ. ದೈವಿಕ ಮುದ್ರೆ ಅಂತಂದ್ರೆ ಆದಿಶಕ್ತಿಯ ಮಹಾಶಕ್ತಿಯ ಶಕ್ತಿ ತತ್ವದ ಪ್ರತಿನಿಧಿತ್ವವನ್ನು ಸೂಚಿಸುವುದು, ತತ್ವಬೋಧನೆ ಉಪದೇಶವನ್ನು ಸೂಚಿಸುವುದು ಈ ದೈವಿಕ ಮುದ್ರೆ. ಆಶೀರ್ವಾದ, ಪೋಷಣೆ, ರಕ್ಷಣೆಯ ಸೂಚನೆಯನ್ನು ನೀಡುತ್ತದೆ ದೈವಿಕ ಮುದ್ರೆ. ಭಕ್ತಿಗೆ ಉತ್ತೇಜನ ಕೊಡುವುದು ದೈವಿಕ ಮುದ್ರೆ. ಈ ದೈವಿಕ ಮುದ್ರೆಗಳೊಳಗೆ ಜೋಡಿಸಿದ 5 ಬೆರಳುಗಳು ಏನನ್ನು ಸೂಚಿಸ್ತಾವ ಅಂತಂದ್ರೆ ಉದಾರತೆ, ನೈತಿಕತೆ, ತಾಳ್ಮೆ, ಪ್ರಯಾಸ, ಪ್ರಯತ್ನ ಮತ್ತು ಧ್ಯಾನದಲ್ಲಿ ಮಗ್ನತೆಯನ್ನು ಅವು ಸೂಚಿಸ್ತಾವ. ದೈವಿಕ ಮುದ್ರೆಗಳೊಳಗೆ ಪಂಚಭೂತಗಳು, ಪಂಚತತ್ವಗಳು ಅಡಗ್ಯಾವ. ಹೆಬ್ಬೆರಳು ಅಗ್ನಿತತ್ವವನ್ನು, ತೋರು ಬೆರಳು ವಾಯುತತ್ವವನ್ನು, ಮಧ್ಯ ಬೆರಳು ಆಕಾಶ ತತ್ವವನ್ನು, ಉಂಗುರದ ಬೆರಳು ಪೃಥ್ವಿ ತತ್ವವನ್ನು ಹಾಗೂ ಕಿರುಬೆರಳು ಜಲತತ್ವವನ್ನು ಸೂಚಿಸ್ತವೆ. ಹಿಂಗೆ 5 ಬೆರಳುಗಳು ಪರಸ್ಪರವಾಗಿ ಸ್ಪರ್ಶಿಸಿದಾಗ ಅವು ಭೌತಿಕತೆಯ ಪಂಚತತ್ವಗಳ ಸಂಯೋಜನೆಯನ್ನು ಸೂಚಿಸ್ತಾವ. ಇದು ಅತ್ಯಂತ ಮಹತ್ವಪೂರ್ಣ ಆಗ್ಯದ. ಯಾಕಂದ್ರೆ ಪ್ರತಿಯೊಂದು ವಸ್ತುವು, ಪ್ರತಿಯೊಂದು ರೂಪವು ಈ ಬ್ರಹ್ಮಾಂಡದಲ್ಲಿ ಪಂಚತತ್ವಗಳ ಮಿಶ್ರಣದಿಂದನೇ ಆಗ್ಯದ. ಇದನ್ನು ನಾವೆಲ್ಲ ಒಪ್ಪಿಕೊಳ್ಳಲೇಬೇಕು. ಪಂಚತತ್ವಗಳ ಪರಸ್ಪರ ಸ್ಪರ್ಶದಿಂದ ದೇವರ ಸಾನ್ನಿಧ್ಯಕ್ಕೆ ಅನುಕೂಲಕರವಾದ ಪರಿಸ್ಥಿತಿಗಳು ರೂಪುಗೊಳ್ಳುತ್ತವ. ವಿಶೇಷವಾಗಿ ಇಚ್ಛಿತ ಫಲಗಳನ್ನು ಪಡೀಲಿಕ್ಕೆ ಮುದ್ರೆಗಳು ದೇವರನ್ನು ಭಕ್ತರ ಸಮೀಪಕ್ಕೆ ತರ್ತಾವಂತ. 4ನೇ ಶ್ಲೋಕದ ಮೂಲಕ ಸೃಷ್ಟಿ, ಸ್ಥಿತಿ, ಲಯ, ಮಾಯೆ, ಲೀಲೆಗಳು, ಇನ್ನೂ ಅನೇಕ ಕ್ರಿಯೆಗಳ ಅಧಿಕಾರ ಆ ದೇವಿ ಪರಾಶಕ್ತಿಗೆ ಮಾತ್ರ ಅದ ಅನ್ನೋದು ಸ್ಪಷ್ಟ ಆಗ್ತದೆ. ಎಲ್ಲ ದೇವಾನುದೇವತೆಗಳು ಒಂದಿಲ್ಲ ಒಂದು ಮುದ್ರೆಯಲ್ಲಿ, ಅದರಲ್ಲೂ ವಿಶೇಷವಾಗಿ ಅಭಯ ವರದ ಮುದ್ರೆಗಳಲ್ಲಿ ನಾವು ಕಾಣ್ತೀವಿ. ಉಳಿದೆಲ್ಲ ದೇವತೆಗಳು 2 ಕೈಗಳನ್ನು ಬಳಸಿಕೊಂಡು ಈ ಮುದ್ರೆಗಳ ಮೂಲಕ ಯಾರೇ ಶ್ರದ್ಧಾಭಕ್ತಿಯಿಂದ ಏನೇ ಬೇಡಲಿ ಅವರ ಕೋರಿಕೆಗಳನ್ನು ಪೂರ್ಣ ಮಾಡ್ತಾರೆ, ಬಯಸಿದ್ದನ್ನು ನೀಡ್ತಾರೆ, ತಥಾಸ್ತು ಅಂತಾರೆ. ಅದರ ಜೊತೆಗೆ ಮನಸ್ಸಿನ ದುಗುಡವನ್ನು ದೂರ ಮಾಡಲಿಕ್ಕೆ ಅಭಯ ಹಸ್ತವನ್ನು ಸಹ ಕೊಡ್ತಾರೆ. ಆದರೆ ಈ ತರಹದ ಯಾವುದೇ ಮುದ್ರೆಗಳನ್ನು ನಾವು ಮಹಾತ್ರಿಪುರ ಸುಂದರಿಯಲ್ಲಿ ಕಾಣುವುದಿಲ್ಲ. ಆಕೆ ಮುದ್ರೆಗಳನ್ನು, ಅಭಯ ಮುದ್ರೆ, ವರದ ಮುದ್ರೆಗಳನ್ನು ಆಕೆ ತೋರಿಸುವುದಿಲ್ಲ, ಆಕೆ ಪ್ರಕಟಿಸುವುದಿಲ್ಲ, ಆಕೆ ಅಭಿನಯಿಸುವುದಿಲ್ಲ. ಹಾಗಂದ್ರೆ ದೇವಿ ನಮಗೆ ಅಭಯ ಮತ್ತು ವರಗಳನ್ನು ಕೊಡೋದಿಲ್ಲ ಏನು? ಆಕೆ ಏನೂ ನೀಡೋದಿಲ್ಲ ಏನು? ಕೊಡ್ತಾಳ, ಖಂಡಿತ ಕೊಡ್ತಾಳ. ಹೆಂಗಂತಂದ್ರೆ
ಉಳಿದೆಲ್ಲ ದೇವತೆಗಳು ಎಲ್ಲರೂ ಬೇಡಿಕೊಂಡದ್ದನ್ನು ಮಾತ್ರ ಕೊಟ್ಟರೆ ಆದಿಶಕ್ತಿಯು ನಮಗೆ ವಾಂಛಾಸಮಧಿಕಂ ಅಂದ್ರೆ ಬೇಡಿದ್ದಕ್ಕಿಂತ ಅಪೇಕ್ಷಿಸಿದ್ದಕ್ಕಿಂತ ಅಧಿಕವಾಗಿ ಫಲಗಳನ್ನು ವರಗಳನ್ನು ನೀಡ್ತಾಳೆ. ಮತ್ತು ವರಗಳನ್ನು ನೀಡುವಂಥ ಆಪತ್ತುಗಳಿಂದ ರಕ್ಷಿಸುವಂಥ ಶಕ್ತಿಯನ್ನು ಸಾಮರ್ಥ್ಯವನ್ನು ದೇವಿಯ ಕೈಗಳಲ್ಲ, ಆಕೆಯ ಪವಿತ್ರ ಪಾದಗಳೇ ಸಮರ್ಥವಾಗಿ ನೀಡ್ತವ ಅಂಥೇಳಿ ಭಗವತ್ಪಾದರು ಸೌಂದರ್ಯ ಲಹರಿಯ 4ನೆಯ ಶ್ಲೋಕದೊಳಗೆ ತವ ಹಿ ಚರಣವೇವ ನಿಪುಣವು ಅಂತ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಹೀಗಾಗಿ ನಾವು ದೇವಿಯ ಕೈಯಲ್ಲಿ ಅಭಯ ಮತ್ತು ವರದ ಮುದ್ರೆಗಳನ್ನು ಕಾಣುವುದಿಲ್ಲ. ದೇವಿಯ ಪಾದಗಳಿಗೆ ಎರಗಿದರೆ ಸಾಕು, ನಮ್ಮ ಮನೋಕಾಮನೆಗಳು, ಬೇಡಿಕೆಗಳು, ಆಸೆ ಅಪೇಕ್ಷೆಗಳು ಬೇಡಿದ್ದಕ್ಕಿಂತ ಅತಿ ಹೆಚ್ಚಾಗಿ ಪ್ರಾಪ್ತಿಯಾಗ್ತವೆ. ಸಮಸ್ತ ಲೋಕಕ್ಕೆ ಆಶ್ರಯ ಕೊಡುವಂಥ ದೇವಿಯ ಪವಿತ್ರ ಪಾದಗಳ ಸಾಮರ್ಥ್ಯ ಹಿಂಗದ. ಶರಣ್ಯೇ ಲೋಕಾನಾಂ ತವ ಹಿ ಚರಣವೇವ ನಿಪುಣವು. ಸಮಸ್ತ ಇಂದ್ರಾದಿ ದೇವತೆಗಳಿಗಿಂತಲೂ ಜಗಜ್ಜನನಿ ದೇವಿ ತ್ರಿಪುರ ಸುಂದರಿಯು ಸರ್ವಶ್ರೇಷ್ಠಳು ಎಂಬುದೇ ಈ ಸೌಂದರ್ಯ ಲಹರಿಯ 4ನೆಯ ಶ್ಲೋಕದ ಭಾವವಾಗಿದೆ. ಲಲಿತಾ ಸಹಸ್ರನಾಮ ಶುರುವಾಗೋದ ಶ್ರೀಮಾತಾ ಅಂತ. ಶ್ರೀಮಾತಾ ಅಂತಂದರೆ ಇಡೀ ಜಗತ್ತಿನ ಜನನಿ, ಜಗಜ್ಜನನಿ. ಇದರ ಮಹತ್ವ ಅಂದ್ರೆ ಸಕಲ ಚರಾಚರ ಜೀವಿಗಳಿಗೆ ಆಕೆಯೇ ಸ್ಥಿತಿಕರ್ತರೆ, ಕರುಣಾಮಯಿ ಸೃಷ್ಟಿಕರ್ತರೆ, ಮಾತೃರೂಪಿಣಿ ಮಂಗಳಕಾರಿಣಿ, ಸಕಲ ಸೃಷ್ಟಿಯ ಮೂಲ ಶ್ರೀಮಾತಾ. ಅಂದರೆ ಆಕೆಯೇ ಆದಿಶಕ್ತಿ. ಮಾತೃತ್ವದ ಕರುಣೆಯ ಪೋಷಣೆಯ ಕೃಪಾ ವೃಷ್ಟಿಯನ್ನೇ ಸುರಿಮಳೆಯನ್ನೇ ಭಕ್ತರ ಮೇಲೆ ಹರಿಸೋಳು. ಶ್ರೀಮಾತೆಯೇ ಪ್ರಕಾಶ, ಶ್ರೀಮಾತೆಯೇ ಶ್ರೀ ಮಹಾಲಕ್ಷ್ಮಿ, ಆಕೆಯೇ ಮಹಾಸರಸ್ವತಿ, ಆಕೆಯೇ ಮಹಾಕಾಳಿ, ಆಕೆಯೇ ಮಹಾದುರ್ಗೆ, ಆಕೆಯೇ ಐಶ್ವರ್ಯದ ಪ್ರತೀಕ, ಆಕೆಯೇ ಅಭಿವೃದ್ಧಿಯ ಪ್ರತೀಕ. ಲಲಿತಾ ಸಹಸ್ರನಾಮದಲ್ಲಿ ದೇವಿಯನ್ನು ನಾವು ಪರಬ್ರಹ್ಮ ಸ್ವರೂಪಿಣಿ ಅಂತ ವರ್ಣನೆ ಮಾಡ್ತೇವೆ. ಪ್ರತಿಯೊಬ್ಬ ದೇವತೆಗಳಿಗೂ ಇಡೀ ಬ್ರಹ್ಮಾಂಡದಲ್ಲಿ ನಿರ್ದಿಷ್ಟ ಚಟುವಟಿಕೆಯ ಮೇಲೆ ಅಧಿಕಾರ, ಅಧ್ಯಕ್ಷತೆ ಇದೆ. ಶ್ರೀಚಕ್ರದಲ್ಲಿ ಉಳಿದ ದೇವತೆಗಳು ನಿರ್ದಿಷ್ಟ ವಾಸಸ್ಥಾನವನ್ನು ಹೊಂದಿರ್ತಾರೆ. ನಮಗೆ ನಿರ್ವಿಘ್ನವಾಗಿ ಎಲ್ಲ ಕೆಲಸ ಆಗಬೇಕು ಅಂದ್ರೆ ಗಣಪತಿ ಕಡೆ ಹೋಗ್ತೀವಿ, ಐಶ್ವರ್ಯ ಬೇಕು ಅಂದ್ರೆ ಮಹಾಲಕ್ಷ್ಮಿ ಕಡೆ ಹೋಗ್ತೀವಿ, ಮತ್ತು ವಿದ್ಯಾ ಸಂಪತ್ತು ಬೇಕು ಅಂದ್ರೆ ಮಹಾ ಸರಸ್ವತಿ ಕಡೆ ಹೋಗ್ತೀವಿ. ಆದರೆ ಇಡೀ ಶ್ರೀಚಕ್ರದ ವಾಸಿನಿಯೇ ಆದಿಪರಾಶಕ್ತಿ. ಶ್ರೀಚಕ್ರದ ಬಗ್ಗೆ ಮುಂಬರುವ ವಿಡಿಯೋಗಳಲ್ಲಿ, ಮುಂದೆ ಬರುವ ಶ್ಲೋಕಗಳಲ್ಲಿ ಅತೀ ಸುಂದರವಾದ ವರ್ಣನೆಯನ್ನು ಭಗವತ್ಪಾದರು ಮಾಡಿದ್ದಾರೆ. ಅದನ್ನು ಮುಂದಿನ ಶ್ಲೋಕಗಳಲ್ಲಿ ನೋಡೋಣ. ಇಡೀ ಬ್ರಹ್ಮಾಂಡದ ಸಮಸ್ತ ಚಟುವಟಿಕೆಗಳ ಮೇಲೆ ಮಹಾಶಕ್ತಿಯ ಸಂಪೂರ್ಣ ಅಧಿಕಾರ ಇದೆ, ಅಧ್ಯಕ್ಷತೆ ಇದೆ. ಬ್ರಹ್ಮಾಂಡದ ಸಂಪೂರ್ಣ ನಿಯಂತ್ರಣ ಆ ದೇವಿಯಲ್ಲಿದೆ. ಲಲಿತಾ ಸಹಸ್ರನಾಮ ನಾಮಾವಳಿಯಲ್ಲಿ ಪ್ರತಿಯೊಂದು ನಾಮವು ಇತರ ದೇವಾನುದೇವತೆಗಳ ಮೇಲೆ ಪರಾಶಕ್ತಿಯ ಶ್ರೇಷ್ಠತೆಯನ್ನು ಸೂಚಿಸ್ತಾವ, ಮಹಿಮೆಯನ್ನು, ಸಾಮರ್ಥ್ಯವನ್ನು ಹಾಡಿ ಹೊಗಳ್ತಾವ. ಲಲಿತಾ ಸಹಸ್ರನಾಮಾವಳಿಯಲ್ಲಿ ದೇವಿಯನ್ನು ಕಾಮಕಲಾರೂಪಿಣಿ ಅಂತ ಹೇಳ್ತಾರೆ. ಆದಿಶಕ್ತಿಯೇ ಕುಂಡಲಿನಿಯ ಶಕ್ತಿಯ ಸೂಕ್ಷ್ಮ ರೂಪ ಇರುವಳು ಅಂತ ದೇವಿಯ ಶ್ರೇಷ್ಠತೆಯನ್ನು ಹೇಳಿದ್ದಾರೆ. ತ್ರಿಮೂರ್ತಿಗಳು ಸಹ ಆಕೆಗೆ ನತಮಸ್ತಕರಾಗ್ತಾರೆ, ತ್ರಿಮೂರ್ತಿಗಳು ಸಹ ಆಕೆಗೆ ಶರಣಾಗುವರು. ಇದನ್ನು ನಾವು ಸೌಂದರ್ಯ ಲಹರಿಯ 2ನೇ 3ನೇ ಶ್ಲೋಕದಲ್ಲಿ ನೋಡಿದ್ದೇವೆ, ಮತ್ತು ಮುಂದೆ ಇನ್ನೂ ಬರುವ ಶ್ಲೋಕಗಳಲ್ಲಿ ನಾವು ಇದನ್ನು ಕಾಣ್ತಾ ಹೋಗ್ತೇವೆ. ಪುರಾಣಗಳ ಪ್ರಕಾರ ದೇವಿಯ 12 ಶ್ರೇಷ್ಠ ಆರಾಧಕರಿದ್ದಾರೆ. ಅದರೊಳಗೆ ತ್ರಿಮೂರ್ತಿಗಳು ಮೊದಲನೆಯವರು. ಬ್ರಹ್ಮ, ವಿಷ್ಣು, ಮಹೇಶ್ವರ, ಇಂದ್ರ, ಚಂದ್ರ, ಮನ್ಮಥ, ಸ್ಕಂದ, ನಂದಿ, ಮನು, ಕುಬೇರ, ದೂರ್ವಾಸ, ಅಗಸ್ತ್ಯ ಇವರೆಲ್ಲರೂ ಈ 12 ಶ್ರೇಷ್ಠ ಆರಾಧಕರಿಗೆ ದೇವಿಯ ವಿಶೇಷ ಅನುಗ್ರಹವಿದೆ. ದೇವಿಯನ್ನು ಅತೀ ಶ್ರದ್ಧಾಭಕ್ತಿಯಿಂದ ತಪಸ್ಸು ಮಾಡಿ ಆರಾಧಿಸಿ ಅವರೆಲ್ಲರೂ ಶಕ್ತಿಯನ್ನು, ಅನುಗ್ರಹವನ್ನು ಪಡೆದಿದ್ದಾರೆ. ನಾವು ಸೌಂದರ್ಯ ಲಹರಿಯ ಮುಂದಿನ ಶ್ಲೋಕಗಳಲ್ಲಿ ಇವರೆಲ್ಲರ ಮಹಿಮೆಯನ್ನು ಬೇರೆ ಬೇರೆ ಶ್ಲೋಕಗಳಲ್ಲಿ ನಾವು ಕಾಣ್ತಾ ಹೋಗ್ತೇವೆ. ಇನ್ನು ಕೊನೆಯದಾಗಿ ಜಪ ಸಂಖ್ಯೆ, ಫಲ, ನೈವೇದ್ಯದ ಬಗ್ಗೆ ತಿಳ್ಕೊಳ್ಳೋಣ. ಸೌಂದರ್ಯ ಲಹರಿಯ 4ನೇ ಶ್ಲೋಕದಲ್ಲಿ ಪ್ರತಿದಿನ 1000 ಜಪದಂತೆ 40 ದಿನ ಮಂಡಲದಲ್ಲಿ ಇದನ್ನು ಪಠಿಸಬೇಕು. ನಿರ್ದಿಷ್ಟವಾದ ಜಾಗ, ಉತ್ತರ ಅಥವಾ ಪೂರ್ವಕ್ಕೆ ಮುಖ ಮಾಡಿ ನಿರ್ದಿಷ್ಟವಾದ ಸಮಯದಲ್ಲಿ 40 ದಿನಗಳ ಕಾಲ ಇದನ್ನು ಪಠಿಸಬೇಕು. ಭಯ ಮತ್ತು ಸಕಲ ರೋಗದಿಂದ ಮುಕ್ತಿ ಹೊಂದಲಿಕ್ಕೆ, ದೇವಿಯ ಕೃಪಾದೃಷ್ಟಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ
ಈ ನಾಲ್ಕನೆಯ ಶ್ಲೋಕ ಅತಿ ಮುಖ್ಯವಾದುದಾಗಿದೆ. ನೈವೇದ್ಯ ಪ್ರತಿನಿತ್ಯ ಕೇಸರಿ ಭಾತು ನೈವೇದ್ಯವನ್ನು ಮಾಡುವುದು. ಇನ್ನೊಮ್ಮೆ ಕೊನೆಯದಾಗಿ ಶ್ರೀಮತಿ ಸುರೇಖಾ ಮುಳುಗುಂದ್ ಅವರಿಂದ ಸೌಂದರ್ಯ ಲಹರಿಯ 4ನೇ ಶ್ಲೋಕದ ಪಠಣೆ ಶಾಂತಿ ಮಂತ್ರದೊಂದಿಗೆ ಕೇಳೋಣ. ತ್ವದನ್ಯಃ ಪಾಣಿಭ್ಯಾಂ ಅಭಯವರದೋ ದೈವತಗಣಃ ತ್ವಮೇಕಾ ನೈವಾಸಿ ಪ್ರಕಟಿತವರಾಭೀತ್ಯಭಿನಯಾ ಭಯಾತ್ರಾತುಂ ದಾತುಂ ಫಲಮಪಿ ಚ ವಾಂಛಾಸಮಧಿಕಂ ಶರಣ್ಯೇ ಲೋಕಾನಾಂ ತವ ಹಿ ಚರಣಾವೇವ ನಿಪುಣೋ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಜಗದ್ಗುರು ಆದಿಶಂಕರಾಚಾರ್ಯರಿಗೆ ಕೋಟಿ ಕೋಟಿ ನಮಿಸುತ್ತಾ, ಯಾ ದೇವಿ ಸರ್ವಭೂತೇಷು ಜಗಜ್ಜನನಿ ಮಾತ್ರ ರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಇನ್ನು 5ನೇ ಶ್ಲೋಕದೊಂದಿಗೆ ಮುಂದಿನ ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಇನ್ನೂವರೆಗೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಸದ್ಯ ಮಾಡಿರಿ. ಯಾಕಂದರೆ ಇನ್ನೂ ಸಾಕಷ್ಟು ಮತ್ತು ಉಪಯುಕ್ತ ವಿಡಿಯೋಗಳು ಮುಂಬರುವ ದಿನಗಳಲ್ಲಿ ಬರಲಿವೆ. ಶ್ಲೋಕದ ಪಠಣೆ ಮತ್ತು ಸರಿಯಾದ ಉಚ್ಚಾರಣೆ ಹಾಗೂ ಸರಿಯಾದ ಧಾಟಿ ಮತ್ತು ಒಂದು ಪಾರಾಯಣಕ್ಕೆ ಸೂಕ್ತವಾಗುವ ಪದ್ಧತಿಯಲ್ಲಿ ಈ ಶ್ಲೋಕಗಳನ್ನು ಕಲೀಲಿಕ್ಕೆ ಮುಳುಗುಂದ್ ಮಾಧುರ್ಯ ಸುರೇಖಾ ಮೇಡಮ್ ಅವರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಬೆಲ್ ಐಕಾನ್ ಒತ್ತಿರಿ, ಕಮೆಂಟ್ ಮಾಡೋದು ಮರಿಬೇಡ್ರಿ. ಪುನಃ ಭೇಟಿಯಾಗೋಣ. ನಮಸ್ಕಾರ.